ನಮಸ್ಕಾರ. ಮದುವೆ ಆಗೋಕ್ಕೂ ಮುಂಚೆ ಈ ಒಂದು ದೇವರ ಮೇಲೆ ಆಣೆ ಪ್ರಮಾಣ ಮಾಡಿ ಮದುವೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡೋದೇ ಇಲ್ಲ. ಗಂಡ ಹೆಂಡತಿ ದೂರ ದೂರ ಆಗೋದೇ ಇಲ್ಲ. ಗಂಡ ಹೆಂಡತಿಗೆ ಡೈವರ್ಸೇ ಆಗಲ್ಲ. ಮತ್ತು ಮನೆಯಲ್ಲಿ ಅತ್ತೆ ಸೊಸೆ ಅನ್ಯೋನ್ಯವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ವೈನಿ ಜೊತೆ ನಾದ್ನಿ ಜೊತೆ. ಅರ್ಥ ಮಾಡ್ಕೊಳ್ಳಿ. ಮದುವೆ ಆಗೋದಕ್ಕಿಂತ ಮುಂಚೆ ಈ ಒಂದು ರಿಲೇಟೆಡ್ಸ್ ಈ ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಗಳೇ ನಿಮಗೆ ಬರೋದಿಲ್ಲ. ಯಾವ ದೇವ್ರ ಮೇಲೆ ಆಣೆ ಮಾಡಬೇಕು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ಮನೆಯಲ್ಲಿ ಗಂಡ ಹೆಂಡ್ತಿ ನಡುವೆ ಜಗಳ ಏನಕ್ಕೆ ಬರುತ್ತೆ? ಗಂಡ ಹೆಂಡ್ತಿ ದೂರ ದೂರ ಯಾಕೆ ಆಗ್ತಾರೆ? ಗಂಡ ಹೆಂಡ್ತಿಗೆ ಡೈವರ್ಸ್ ಯಾಕೆ ಆಗ್ತತೆ? ಅತ್ತೆ ಸೊಸೆ ನಡುವೆ ನಾದ್ನಿ ಜೊತೆ ವೈನಿ ಜೊತೆ ಜಗಳಗಳು ಇನ್ನೊಂದು ಮತ್ತೊಂದು ಯಾಕೆ ಬರ್ತತೆ ಅಂದರೆ, ಮೊದಲೇದು ದುಡ್ಡಿಗೋಸ್ಕರ, ಎರಡನೇದು ಆಸ್ತಿಗೋಸ್ಕರ, ಮೂರನೇದು ಮಕ್ಕಳಿಗೋಸ್ಕರ, ನಾಲ್ಕನೇದು ಬಂದು ಈ ಸಪರೇಟ್ ಮನೆ ಮಾಡೋಣ ಅಂತ, ಐದನೇದು ಅತ್ತೆ ಸೊಸೆ ನಡುವೆ ಹೊಂದಾಣಿಕೆ ಇಲ್ದಾಗ. ನಾಷ್ಟದ ವಿಚಾರಕ್ಕೆ ಜಗಳ ಬರ್ತಾವ್ರಿ. ತಿಂಡಿ ವಿಚಾರಕ್ಕೆ, ನಾಷ್ಟದ ವಿಚಾರಕ್ಕೆ, ಊಟದ ವಿಚಾರಕ್ಕೆ, ಕಾಫಿ ಟೀ ಸರಿಗೆ ಮಾಡಲ್ಲ ಅಂತ ಜಗಳ ಮಾಡ್ಕೊಂಡು ಡೈವರ್ಸ್ ಮಾಡ್ಕೊತಾರೆ. ದುಡ್ಡಿನ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ಮಕ್ಕಳಾಗಿಲ್ಲ ಅನ್ನೋ ವಿಚಾರಕ್ಕೆ, ಮಕ್ಕಳು ಆಗಿ ಮಕ್ಕಳಿಂದ ಸಮಸ್ಯೆ ಅಂತಂದ್ಬಿಟ್ಟು ಅತ್ತೆ ಸೊಸೆ ನಡುವೆ ಜಗಳ, ಸಪರೇಟ್ ಮನೆ ಮಾಡೋಣ ಅಂತ, ಪ್ರೀತಿ ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಳಲ್ಲ, ನನ್ನ ಮೇಲೆ ಕೇರ್ ಇಲ್ಲ ಅಂತ, ಬಾಯಿಗೆ ಬಂದಂಗೆ ಬೈತಾರೆ ಅಂತ, ಇಲ್ಲ ದುಡಿಯಲ್ಲ ಅಂತ, ಇಲ್ಲ ನನಗೆ ಕೇಳಿದ್ದು ಕೊಡಿಸಲ್ಲ ಅಂತ, ನನಗೆ ಟೂರು ಪಿಕ್ನಿಕ್ಕು ದೇವಸ್ಥಾನ ಇಲ್ಲಿ ಕರ್ಕೊಂಡೋಗಲ್ಲ ಅಂತ, ನನ್ನ ಮೇಲೆ ಪ್ರೀತಿ ಇಲ್ಲ, ನನಗೆ ಕೇರ್ ಇಲ್ಲ ಅಂತ, ಇನ್ನೂ ಆಸ್ತಿಗಳು ಮಾಡಿಲ್ಲ ಅಂತ, ಒಂದು ವಿಚಾರಕ್ಕೆ, ಎರಡು ವಿಚಾರಕ್ಕೆ, 108 ವಿಚಾರಕ್ಕೆ. ಇನ್ನು ಗಂಡ ಹೆಂಡ್ತಿ ನಡುವೆ ಅನ್ಯೋನ್ಯತೆಗಳು ಯಾಕಿರಲ್ಲ ಅಂತಂದರೆ, ಸಾಕಷ್ಟು ಸಮಸ್ಯೆಗಳು ಉಲ್ಬಣಗಳು ಆಗ್ತವೆ. ಈ ಅನಾರೋಗ್ಯದ ಸಮಸ್ಯೆ ವಿಚಾರಕ್ಕೆ ನಮಗೆ ವಿಷಯ ಮುಚ್ಚಿಟ್ಟು ಮದುವೆ ಮಾಡ್ಕೊಂಬಿಟ್ರು. ನಮಗೆ ಹುಡುಗ ಇಂಥನು ಅಂತ ಗೊತ್ತಿರಲಿಲ್ಲ, ಹುಡುಗಿ ಇಂಥಳು ಅಂತ ಗೊತ್ತಿರಲಿಲ್ಲ, ಹುಡುಗಿ ಅಪ್ಪ ಅಮ್ಮ ಇಂಥರು ಅಂತ ಗೊತ್ತಿರಲಿಲ್ಲ, ಹುಡುಗನ ಅಪ್ಪ ಅಮ್ಮ ಇಂಥರು ಅಂತ ಗೊತ್ತಿರಲಿಲ್ಲ. ಇವಳಿಗೆ ಮೊದಲೇ ಅಫೇರ್ ಇತ್ತಂತೆ, ಇವನಿಗೆ ಮೊದಲೇ ಅಫೇರ್ ಇತ್ತಂತೆ, ಇವಳಿಗೆ ಮೊದಲೇ ಮದುವೆ ಆಗಿತ್ತಂತೆ, ಇವನಿಗೆ ಮೊದಲೇ ಮದುವೆ ಆಗಿತ್ತಂತೆ, ಆಲ್ರೆಡಿ ಡೈವರ್ಸ್ ಆಗಿತ್ತಂತೆ, ಗಂಡ ತೀರೋಗಿದ್ದಂತೆ, ಹೆಂಡತಿ ತೀರೋಗಿದ್ಲಂತೆ. ಇಂಥ 108 ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮದುವೆ ಆದಮೇಲೆ ಮಾಡ್ಕೊಂಬಿಡ್ತಾರೆ. ಅದಕ್ಕೋಸ್ಕರ ಮದುವೆ ಆಗೋದಕ್ಕಿಂತ ಮುಂಚೆನೇ ಹುಡುಗನ ತಂದೆ ತಾಯಿ, ಹುಡುಗ, ಹುಡುಗಿ ತಂದೆ ತಾಯಿ, ಹುಡುಗಿ, ನೀವು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಣೆ ಪ್ರಮಾಣ ಮಾಡಿ ಮದುವೆ ಮಾಡ್ಕೊಳ್ಳಿ. ಮದುವೆ ಆದಮೇಲೆ ನಾವು ಗಂಡ ಹೆಂಡ್ತಿ ಸಂಸಾರ ಚೆನ್ನಾಗಿ ಮಾಡ್ತೀವಿ, ಜಗಳ ಆಡಲ್ಲ, ಯಾವುದೇ ಕಾರಣಕ್ಕೂ ಗಂಡ ಹೆಂಡ್ತಿ ನಾವಿಬ್ಬರುಗಳು ದೂರ ದೂರ ಆಗಲ್ಲ, ಡೈವರ್ಸ್ ಮಾಡ್ಕೊಳಲ್ಲ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊತೀನಿ, ಸೊಸೆನ ಚೆನ್ನಾಗಿ ನೋಡ್ಕೊತೀನಿ, ಅಳಿಯನ್ನ ಚೆನ್ನಾಗಿ ನೋಡ್ಕೊತೀನಿ. ಏನೇ ಸಮಸ್ಯೆಗಳು ಇನ್ನೊಂದು ಮತ್ತೊಂದು ಬಂದರೆ ಕೂತು ನಾವೇ ಬಗೆಹರಿಸ್ಕೊತೀವಿ, ದೂರ ದೂರ ಆಗಲ್ಲ, ಸಪ್ರೇಟ್ ಮನೆ ಮಾಡಲ್ಲ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊತೀನಿ, ಸೊಸೆ ಅಳಿಯನ್ನ ಚೆನ್ನಾಗಿ ನೋಡ್ಕೊತೀನಿ. ಏನೇ ವಿಚಾರ, ಹಣಕಾಸಿನ ಸಮಸ್ಯೆ ಬಂದರು, ಸಾಲ ಬಾಧೆ ಸಮಸ್ಯೆ ಬಂದರು, ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಬಂದರೆ, ಏನೇ ಇದ್ದರೂ ಅದನ್ನು ಕೂತು ನಾವೇ ಸಾಲ್ವ್ ಮಾಡ್ಕೊತೀವಿ ಅಂತ ಶನೇಶ್ವರ ಸ್ವಾಮಿ ಮೇಲೆ ಆಣೆ ಪ್ರಮಾಣ ಮಾಡಿ ಮಾಡ್ಕೊಳ್ಳಿ. ಹುಡುಗನ ತಂದೆ ತಾಯಿನೂ ಇರಬೇಕು, ಹುಡುಗನೂ ಇರಬೇಕು, ಹುಡುಗಿ ತಂದೆ ತಾಯಿ ಇರಬೇಕು, ಹುಡುಗಿನೂ ಇರಬೇಕು. ಇವೆಲ್ಲ ಸಂಕಲ್ಪ ಮಾಡ್ಕೊಂಡು ಆಣೆ ಪ್ರಮಾಣಗಳು ಮಾಡಿ ಮಾಡ್ಕೊಳ್ಳಿ. ಸಂಸಾರ ಅಚ್ಚುಕಟ್ಟಾಗಿ ಸುಖವಾಗಿ ಬದುಕ್ತೀರಾ. ಏಕೆಂದರೆ ಆ ಒಂದು ಜಾತಕದಲ್ಲಿ ಹಂಗೆಲ್ಲ ಇರ್ತವೆ. ಈಗ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ಇಂತಿಂಥ ರಾಶಿ ನಕ್ಷತ್ರದ ಮದುವೆ ಮಾಡ್ಕೊಳ್ಳಿ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಎಕ್ಸಾಂಪಲ್ ಮೇಷರಾಶಿಯವರಿದ್ದರೆ ಸಿಂಹ ರಾಶಿ ಅಥವಾ ಧನಸ್ಸು ರಾಶಿಯವ್ರನ್ನ ಮಾಡ್ಕೊಳ್ಳಿ ಅಂತ ಹೇಳುತ್ತೆ.
ಈ ರೀತಿ ಇದೆ. ಅದು ಒಂದೊಂದು ರಾಶಿ ನಕ್ಷತ್ರಕ್ಕೆ ಇಂತಿಂಥ ರಾಶಿ ನಕ್ಷತ್ರ ಕಂಪ್ಯಾಟಬಿಲಿಟಿ ಚೆನ್ನಾಗಿ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಅದರಲ್ಲೇನಾದರೂ ನಿಮಗೆ ಈ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ ಈ 3ನೇ ಮನೆ, 5ನೇ ಮನೆ, 6ನೇ ಮನೆ, 1ನೇ ಮನೆ, 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ ಬಂತು ಅಂದರೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಸಪರೇಷನ್ನು, ದೂರ ದೂರ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಅತ್ತೆ ಸೊಸೆ ಎಲ್ಲ ಮನೆಯಲ್ಲಿ ಜಗಳ ಕಾದಾಟಗಳು ಆಗ್ಬಿಡ್ತದೆ. ಅದಕ್ಕೋಸ್ಕರ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಮದುವೆಗಳು ಮಾಡ್ಕೊಳ್ಳಿ. ಒಂದು ಚೆಕ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ, ತಾಳ್ಮೆ ಸಮಾಧಾನಗಳು ಇಟ್ಕೊಳ್ಳಿ. ಎಲ್ಲರೂ ಒಂದಿನ ಸಾಯದೆ ಭೂಮಿಗೆ ಬಂದಿದ್ದೀವಿ, ಎಲ್ಲರೂ ಒಂದಿನ ಗೊಟಕ್ಕಂದೆ ಅಂತೀವಿ, ಸತ್ತೋಗ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡು ಸುಖವಾಗಿ ಬದುಕಿದರೆ ಸಂಸಾರಗಳು ಚೆನ್ನಾಗಿ ನಡ್ಕೊಂತ ಹೋಗ್ತದೆ. ಅವು ಜಾತಕದಲ್ಲಿ ಇರ್ತವೆ, ಏನೂ ಮಾಡೋಕ್ಕಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಜಾತಕದಲ್ಲಿ ಹಿಂಗಿದೆಯಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಜೀವನ ಭಾಳ ಚೆನ್ನಾಗಿರ್ತದೆ. ಅರ್ಥ ಆಯ್ತಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಮದುವೆ ಮಾಡ್ಕೊಂಬಿಟ್ಟಿದ್ದೀವಿ. ವಿಪರೀತ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ವ್ಯಾಜ್ಯಗಳು ಬರ್ತದವಪ್ಪ ಅಂತಂದರೆ ಪ್ರತಿದಿನ 11 ಬಾರಿ ಹನುಮಾನ್ ಚಾಲೀಸ್ನ ಪಠಣೆ ಮಾಡಿ. ನಮಸ್ಕಾರ.